ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮನುಷ್ಯನಲ್ಲಿ ನಿರಂತರವಾದಂತಹ ಒಂದು ಪ್ರಯತ್ನ, ಛಲ, ವಿಶ್ವಾಸ, ನಂಬಿಕೆ ಹಾಗೂ ರಾಷ್ಟ್ರಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇದ್ದರೆ ಆ ಮನುಷ್ಯ ನಿಜವಾಗಲೂ ಸಾಧನೆಯನ್ನು ಮಾಡಬಲ್ಲ. ಇದಕ್ಕೆ ನಾನು ನಿಮಗೆ ಒಂದು ಸ್ಪಷ್ಟವಾದಂತಹ ಉದಾಹರಣೆಯನ್ನು ಹೇಳಬಲ್ಲೆ. ನಮ್ಮ ನೆಚ್ಚಿನ ಕ್ರಿಕೆಟಿಗರಾದಂತಹ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ನಾನು ಹೇಳಬಲ್ಲೆ. ಭಾರತ ಕಂಡ ಶ್ರೇಷ್ಠ ಕ್ರಿಕೆಟಿಗ, ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಸಾಧಕ ಸಚಿನ್ ತೆಂಡೂಲ್ಕರ್ ಅವರು ಛಲ, ವಿಶ್ವಾಸ ಹಾಗೂ ನಿರಂತರ ಪ್ರಯತ್ನಕ್ಕೆ ಹೆಸರುವಾಸಿ. 2004ರಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ದೇಶಕ್ಕೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಕ್ರಿಕೆಟ್ ಟೆಸ್ಟ್ ಸರಣಿಯ 4 ಟೆಸ್ಟ್ ಸರಣಿಗಳನ್ನು 4 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿಕ್ಕೆ ಹೋಗಿತ್ತು. ಅಡಿಲೇಡ್, ಓವಲ್ ಟೆಸ್ಟ್ಗಳಲ್ಲಿ ಮತ್ತು ಇನ್ನೊಂದು ಟೆಸ್ಟ್ಗಳಲ್ಲಿ ಸಚಿನ್ ಸತತವಾಗಿ ಕಡಿಮೆ ರನ್ನಿಗೆ ಔಟ್ ಆಗ್ತಾರೆ. ಹಾಗೆ ಅವರು ಕವರ್ ಡ್ರೈವ್ ಶಾಟ್ಗಳನ್ನು ಪ್ರಯತ್ನಿಸಿ ಔಟ್ ಆಗ್ತಿರ್ತಾರೆ. ಇದನ್ನು ಮನಗಂಡಂಥ ಆಸ್ಟ್ರೇಲಿಯಾ ಆಟಗಾರರು ನಿರಂತರವಾಗಿ ಕವರ್ ಡ್ರೈವ್ ಪಡೆಯಲಿಕ್ಕೆ ಆಫ್ ಸ್ಟಂಪಿನ ಆಚೆ ಬಾಲ್ಗಳನ್ನು ಹಾಕ್ತಿರ್ತಾರೆ. ಆ ಬಾಲ್ಗಳಿಗೆ ಔಟ್ ಆದಂಥ ಸಚಿನ್ ನಿರಾಶೆ ಮೂಡ್ತಿದ್ರು. ಆದರೆ ಕೊನೆಯ ಟೆಸ್ಟ್ ಆದಂಥ ಸಿಡ್ನಿ ಟೆಸ್ಟಲ್ಲಿ 2004ರಲ್ಲಿ ಸಚಿನ್ ಅವರು ನಿಶ್ಚಲವಾಗಿ ಸ್ವಲ್ಪ ದಿನಗಳ ಕಾಲ ಗ್ಯಾಪ್ನಲ್ಲಿ ಪ್ರಯತ್ನಿಸಿ ಆ ಟೆಸ್ಟಿನ 2 ದಿನಗಳ ಕಾಲ ಬ್ಯಾಟಿಂಗನ್ನು ಆಡ್ತಾರೆ. ಸುಮಾರು 241 ರನ್ನುಗಳನ್ನು ವೈಯಕ್ತಿಕವಾಗಿ ಗಳಿಸ್ತಾರೆ. ಆ ಟೆಸ್ಟಿನ ಪಂದ್ಯದಲ್ಲಿ ಎಂಥ ಆಟ ಅದ್ಭುತವಾಗಿ ಆಡ್ತಾರಂದರೆ, ಆ ಟೆಸ್ಟಿನ ಪೂರ್ತಿ ಇನ್ನಿಂಗ್ಸ್ಗಳಲ್ಲಿ ಒಂದು ಕವರ್ ಡ್ರೈವ್ ಶಾಟ್ಗಳನ್ನು ಆಡದೆ 241 ರನ್ನುಗಳನ್ನು ಗಳಿಸಿ ಭಾರತ ತಂಡಕ್ಕೆ ಡ್ರಾ ಆಗುವಲ್ಲಿ ಸಹಾಯವನ್ನು ಸಚಿನ್ ತೆಂಡೂಲ್ಕರ್ ಮಾಡ್ತಾರೆ. ಇದು ಯಾವೊಬ್ಬ ಕ್ರಿಕೆಟಿಗರನ್ನು ಮಾಡದ ಒಂದು ಅದ್ಭುತ ಸಾಧನೆ. ಇಂಥ ಸಾಧನೆಯನ್ನು ಕೇವಲ ಸಚಿನ್ ತೆಂಡೂಲ್ಕರ್ ಅವರಿಗೆ ಮಾತ್ರ ಮಾಡಲು ಸಾಧ್ಯ. ಅದಕ್ಕೆ ಹೇಳಬೇಕು, ನಿರಂತರವಾದಂತಹ ಛಲ, ವಿಶ್ವಾಸ ಮನುಷ್ಯನಲ್ಲಿದ್ದರೆ ಏನು ಬೇಕಾದರೂ ಸಾಧಿಸ್ತಾನೆ ಅನ್ನೋಕ್ಕೆ ಸಚಿನ್ ತೆಂಡೂಲ್ಕರ್ ಒಬ್ಬರ ಉದಾಹರಣೆ. ಅದಕ್ಕೆ ಅವರನ್ನು ರಾಷ್ಟ್ರ ಕಂಡ ಶ್ರೇಷ್ಠ ಆಟಗಾರ ಅಂತ ಅನ್ನೋದರಲ್ಲಿ ತಪ್ಪೇನಿಲ್ಲ. ನಮಸ್ಕಾರ.